ಇವತ್ತು ಪತ್ರಿಕೆಯಲ್ಲಿ ಒಂದು ನೋಡಿದೆ ನಾನು, ವಿರೋಧ ಪಕ್ಷದವರು BJP ಅವರು ನಮ್ಮ ಕನಸಿನ ಕೂಸು ಇವರು ಉದ್ಘಾಟನೆ ಮಾಡ್ತಿದ್ದೀರಿ. ಯಾರಪ್ಪ ನಿಮ್ಮ ಮನೆ ಬಾಗಿಲಿಗೆ 371 ಮಾಡಂದಾಗ ರಿಜೆಕ್ಟ್ ಮಾಡಿದವರು, ನೀವು ತಳ್ಳಿ ಹಾಕಿದವರು, ನಿಮ್ಮದು ಯಾಕೆ ಆಗ್ತದೆ? ಅದೇನಾದರೂ ಕನಸಿನ ಕೂಸು 371 ಕಲಂ ತಿದ್ದುಪಡಿ ಬಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು. ಯಾವಾಗ ರೈತರು ಕಷ್ಟದಲ್ಲಿದ್ದಾಗ ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, ಒಂದು ಸಲ ಆಣೆಕಲ್ಲಿನ ಮಳೆ ಹಾನಿ ಆದಾಗ, ಹೋದ ವರ್ಷ ಬೆಳೆ ನೆಟ್ಟೆ ರೋಗ ಹಾನಿ ಆದಾಗ 141 ಕೋಟಿ ರೂಪಾಯಿಗಳೇನಪ್ಪ ಅಂದ್ರೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಕೂಡ ನಾನು ಭಾಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಇವತ್ತು ಎಲ್ಲರೂ ಭಾಳ ಸಂತೋಷದಿಂದ್ದೇವೆ. ಒಳಗೆ ಅಷ್ಟೇ ದುಃಖ ಇದೆ ನಮ್ಮ ರೈತ ಬಾಂಧವರಿಗೆ. ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಸುಮಾರು 2,000 ಹೆಕ್ಟರ್ ಏನಪ್ಪಂದ್ರೆ ಲಕ್ಷ ನಮ್ಮ ತೊಗರಿ ನಾಶ ಆಗಿದೆ, ಗೊಡ್ಡ ರೋಗ ಬಿದ್ದಿದೆ, ನೆಟ್ಟೆ ರೋಗ ಬಿದ್ದಿದೆ. ರೈತರು ತುಂಬ ಕಷ್ಟದಲ್ಲಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ. ದಯಮಾಡಿ ತಾವು ಕೊಡ್ತಾ ಬಂದಿದ್ದೀರಿ, ಸಾಹೇಬರು ಕೊಟ್ಟಿದ್ದಾರೆ, ಇಲ್ಲಿ ತಾವು ಕೊಡ್ಬೇಕಂತೇಳಿ ಸಮಸ್ತ ಜನತೆಯ ಪರವಾಗಿ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಬಂದಿರಿ. ಅದೊಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು, ನಾನು ಇವತ್ತು ತಮ್ಮಲ್ಲಿ ಯಾರೂ ಅನ್ಯತೆ ಭಾವಿಸಬಾರ್ದು. ಯಾವ ರೀತಿ ಶರಣಪ್ರಕಾಶ್ ಅವರು ಕೆಲಸ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಇನ್ನೂರು ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಬೇಕಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬೇರೆ ಕಾರ್ಯಕ್ರಮದಲ್ಲಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ಬಂದಿಲ್ಲ. ಮಾಧ್ಯಮದವರಿಗೆ, ಸಾರ್ವಜನಿಕರಿಗೆ ಕಳಕಳಿ ವಿನಂತಿ ಏನಂದರೆ ಅನ್ಯತಾ ಭಾವಿಸಬಾರ್ದು. ಅನೇಕ ಕಾರ್ಯಕ್ರಮಗಳಿವೆ, ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಅವರನ್ನು ಕಳಿಸಿದ್ದಾರೆ. ಅವರು ಕೂಡ ITBTಯಲ್ಲಿ ಅಪಾರವಾದಂಥ ಸಾಧನೆ, 3 ದಿನಗಳ ಕಾಲ ಬೃಹತ್ವಾದಂಥ ಸಮ್ಮೇಳನ ITBT ಬೆಂಗಳೂರಿನಲ್ಲಿ ನಡೀತು. 1 ಲಕ್ಷ ಇಂಜಿನಿಯರ್ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಘೋಷಣೆ ಮಾಡಿದರು. ಕಲ್ಯಾಣ ಪಥ, ಪ್ರಗತಿ ಪಥ ಅಂತಕ್ಕಂಥದ್ದು ಯೋಜನೆಯನ್ನು ಹೊಸದಾಗಿ ತಂದಿರತಕ್ಕಂಥ ಧೀಮಂತ ನಾಯಕ 480 ಕಿಲೋಮೀಟರ್ ರಸ್ತೆಗಳು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಾರೆ. ಈಗ ಟೆಂಡರ್ ಆಗಿವೆ, ಕೆಲಸ ಪ್ರಗತಿಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಬರಲಿಲ್ಲ ಅಂತ ಹೇಳಿ ತಾವು ಯಾರೂ ಅನ್ಯತೆ ಭಾವಿಸದೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶಾಸಕರಾದಂಥ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಧನ್ಯವಾದ.